ಹೇಳಿ ಸರ್, ಏನ್ ಬರಕ್ ಹೇಳಿದ್ದು? ನೀನು ನಮ್ಮ ಹುಡುಗ ಅನ್ನೋ ವಿಷಯನ ಈಟ್ ದಿವಸ ಮುಚ್ಚಿಟ್ಕೊಂಡೇ ಕೆಲಸ ಮಾಡಿದ್ಯಾ. ಈಗ ಹೊಸಿ ನಿನ್ನ ಉಪಕಾರ ಬೇಕಾಗಿದೆ. ಸರಿ ಅನ್ಸೋದಷ್ಟೇ ನಾನು ಮಾಡೋದು ಅಂತ ನಿಮಗೂ ಗೊತ್ತಿದೆಯಲ್ಲ. ನನಗೆ ಗೊತ್ತು, ಅದಕ್ಕೆ ನಾನೇ ಖುದ್ದಾಗಿ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ನಿನಗೆಲ್ಲ ವಿಷಯನೂ ಫೋನಲ್ಲೇ ತಿಳಿಸ್ತಾ ಇದ್ದೆ. ಸರಿ, ಏನ್ ಹೇಳಿ? ಆ ಬಂಗಾರಮ್ಮ ನಮ್ಮ ಪಕ್ಷದ ಕೆಲ್ಸಕ್ಕೆಲ್ಲ ಅಡ್ಡ ಬರ್ತಾ ಇದ್ದಾಳೆ. ಅವಳು ರಾಜಕೀಯದಾಗೆ ಕಾಲ್ ಮಡ್ಗಕ್ಕೆ ತುದಿ ಕಾಳಲ್ಲಿ ನಿಂತವಳೆ. ಅವಳೇನಾದ್ರೂ ನಿಂತು ಗೆದ್ಬಿಟ್ರೆ ನಮ್ಮ ಕತೆ ಮುಗೀತು. ಅದಕ್ಕೆ ನಾನೇನ್ ಮಾಡ್ಬೇಕು? ಯುದ್ಧಕ್ಕೂ ಮೊದಲೇ ಬಲಿ ಆದ್ರೆ ಯುದ್ಧ ನಿಲ್ತದೆ. ಬಂಗಾರಮ್ಮನ್ನ ಮೂಲೆಯಲ್ಲಿ ಕೂರಿಸ್ಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಅವ್ರ ಮಗುನ ಮಣ್ಣಲ್ಲಿ ಹಾಕ್ಬೇಕು. ಈಗ ಅವನ್ ಜುಟ್ಟು ನೀನ್ ಕೈನಾಗೈತೆ. ಈ ಅವಕಾಶನ ಬಿಡಬಾರ್ದು. ಅಂದ್ರೆ ಅವನ್ ಕತೆನ ಮುಗಿಸ್ಬಿಡು. ಹೆಂಗಿದ್ರು ಅವನ್ನ ಕೋರ್ಟ್ ಕರ್ಕೊಂಡು ಹೋಗ್ಬೇಕು. ಹೋಯ್ತಾ, ತಪ್ಪಿಸ್ಕೊಂಡ್ಬಿಟ್ಟ. ಅವನ್ನ ನಾವು ಹಿಡಿಯೋಕೆ ಹೋದ್ವಿ. ಅವನು ನಮ್ಮ ಮೇಲೆ ದಾಳಿ ಮಾಡ್ದ. ಅದಕ್ಕೆ ಅವನ್ನ ಮುಗಿಸ್ಬಿಟ್ವಿ ಅಂತ ಕತೆ ಕಟ್ಟು. ಉಳ್ದದನ್ನ ನಾನು ನೋಡ್ಕೊಳ್ತೀನಿ. ಇದು ನಿನಗೆ ಸರಿ ಅಂತ ಅನ್ಸಿರ್ತದೆ. ನಿನಗೇನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ. ಈಗ ನಾನು ಏನಾದ್ರು ಹೇಳಿದ್ರೆ ಕೆಟ್ಟೋಳಾಯ್ತೀನಿ. ಯಾಕೆ ಬಿಡಿ. ಪಂಚಾಯತಿನಲ್ಲಿ ಎಲ್ರಿಗೂ ಮಾತಾಡೋ ಹಕ್ಕೈತೆ. ಅದೇನ್ ಹೇಳ್ಬೇಕು ಅಂತಿದ್ದ ಹೇಳು. ಓ, ಏನ್ ಬಾಬು ಇವತ್ತು ಸಿಗೋವರೆಗೆ ಮಾತಾಡ್ತಿದ್ಯಾ? ಏನು ಸುಮ್ಕಿಲ್ಲ. ಅಲ್ಲ, ಈ ಪುಟ್ಟಕ್ಕ ತನ್ ಮಗಳು ಈ ಮನೆ ಸೊಸೆನೇ ಆಗ್ಬಿಟ್ಲು ಅನ್ನಂಗ್ ಮಾತಾಡ್ತಾವಳಲ್ಲ. ಇನ್ನು ಪಂಚಾಯತಿ ತೀರ್ಮಾನನೇ ಆಗಿಲ್ಲ, ಆಗ್ಲೇ ಮಗಳು ಅಳಿ ಅಂತ ಹೇಳ್ತಾವಳೆ. ರಾಜವ್ವ, ನಿನ್ನೊಂದ್ ಮಾತು ಕೇಳ್ತೀನಿ, ತೆಪ್ ತಿಳ್ಕೋಬೇಡ. ನೀನು ಅವಳು ಪುಟ್ಟಕ್ಕ ಅದೇನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಸರಿಯಾಗಿ ಕೇಳು. ತೆಪ್ ತಿಳ್ಕೊಂಡ್ ಸತ್ರ ಸಾಯ್ಲಿ. ನೀನು ನನ್ನ ಗಂಡನ ಕೈಲಿ ತಾಳಿ ಕಟ್ಸ್ಕೊಂಡ್ ಬಂದಾಗ ಪಂಚಾಯತಿಲಿ ಅವನು ತೀರ್ಮಾನ ಆಗಿರ್ನಿಲ್ಲ. ನೀವಿಬ್ರು ಗಂಡ ಹೆಂಡತಿ ಅಂತ ಜೋಡಿಯಾಗೆ ಬಂದ್ ನಿಂತಿದ್ರಿ. ಇದವ್ವ ಸರಿಯಾದ ಮಾತು ಅಂದ್ರೆ. ಸುಮ್ಕಿರಿ. ನಾವಿಬ್ರು ಒಬ್ರಿಗೊಬ್ರು ಇಷ್ಟಪಟ್ಟೆ ಮದ್ವೆ ಆಗಿರೋದು. ಅಮ್ಮವ್ರ ಮಗನು ಹಂಗೆ ಇಷ್ಟ ಇಲ್ದೆ ಏನು ತಾಳಿ ಕಟ್ಟಿಲ್ಲ. ಆದ್ರೆ ನಿನ್ನ ಮಗಳು ನನ್ನ ಮಗನ ಮನಸ್ಸನ್ನ ಹಾಳು ಮಾಡಿ ತಾಳಿ ಕಟ್ಟಿಸ್ಕೊಂಡವಳೆ. ಹಾ, ನನ್ನ ಮಗಳ ಬಗ್ಗೆ ತೆಪ್ಪಾಗಿ ಮಾತಾಡಬೇಡಿ ಅಮ್ಮವ್ರೆ. ಕಂಟಿ ಕಂಟಿ ಮಗ ನಂಗೇನಾಗಿಲ್ಲವ. ಅಯ್ಯೋ, ಇಷ್ಟೊಂದು ಗಾಯ ಆಗಿದೆ. ಇಲ್ಲ ತಂಗಿವ, ಸಣ್ಣ ಪೆಟ್ಟ ಅಷ್ಟೇ. ಇಬ್ರು ಬಂದಾಯ್ತಲ್ಲ,
ಸುಮ್ಮನೆ ಬ್ಯಾಡದೇ ಇರೋ ಮಾತೆಲ್ಲ ಬೇಡ. ಬಂಗಾರಮ್ಮ, ಪುಟ್ಟಕ್ಕ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ಅದಕ್ಕೆ ಮೊದಲು ಪುಟ್ಟಕ್ಕ, ಈ ಪಂಚಾಯತಿ ಕರೆದಿರೋದು ನೀನು, ಸಮಸ್ಯೆ ಹೇಳ್ಕೊ. ಇದನ್ನ ನಾನು ಸಮಸ್ಯೆ ಅಂತ ಹೇಳಕ್ಕಿಲ್ಲ, ಮನಸ್ತಾಪ ಅಟೆಯ. ಇವರಿಬ್ರು ಒಬ್ರಿಗೊಬ್ರು ಪಿರೂತಿ ಮಾಡವ್ರೆ. ಇದು ಸರಿನೋ ತೆಪ್ಪು ಅಂತ ನಾವ್ಯಾರೂ ತೀರ್ಮಾನ ಮಾಡಕ್ ಆಗಕ್ಕಿಲ್ಲ. ಇಬ್ರುವೆ ಸ್ವಂತ ತೀರ್ಮಾನ ತಗೊಳ್ಳೋ ವಯಸ್ಸಿನವ್ರು. ಇವ್ರ ಮಗ ನನ್ನ ಮಗಳ ಕೊಳ್ಳಿಗೆ ತಾಳಿ ಕಟ್ಟವನಿ, ಅದು ಮದುವೆ ಆದಂಗೆ ಲೆಕ್ಕ. ಈಗ ಮುಂದೆ ಏನ್ ಮಾಡ್ಬೇಕು? ಹಿರಿಯರು ನೀವು ಹೇಳ್ಬೇಕು. ಅವ್ವ, ನೇಹ, ನಿನ್ನ ಮಾತಾಡು ಅಂದಾಗಟ್ಟೆ ನೀನ್ ಮಾತಾಡ್ಬೇಕು. ಇದಕ್ಕೆ ಬಂಗಾರಮ್ಮನವ್ರೆ ಏನ್ ಹೇಳ್ತೀರಾ? ಇಲ್ಲ, ನಾನು ಇದಕ್ಕೆ ಒಪ್ಪಕ್ಕಿಲ್ಲ. ಲಗ್ನ ಅನ್ನೋದು ಎಲ್ರು ಒಪ್ಪಿಗೆ ತಗೊಂಡು ಊರವ್ರ ಆಶೀರ್ವಾದದಾಗ ನಡಿಬೇಕು. ಎಲ್ಲ ಆದ್ಮ್ಯಾಕ್ ಬಂದು ಊರವ್ರ ಮುಂದೆ ನಿಂತ್ಕೊಳ್ಳೋದು ಲಗ್ನ ಅನ್ನಿಸ್ಕೊಳಕ್ಕಿಲ್ಲ. ಅದ್ರಾಗೂ ಈ ವಿಷಯದಾಗೆ ಸ್ಯಾನೆ ಜನರ ಸ್ವಾರ್ಥ, ಕೈವಾಡ ಎಲ್ಲ ಐತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಲಗ್ನ ಇಷ್ಟ ಇಲ್ಲ ಅಂತ ಆ ಹುಡುಗಿನ ಹೇಳ್ಕೊಂಡವಳೆ. ಹಂಗಾಗಿ ಇದು ಸಲ್ಲದ್ದು ಅಂತ ನೀವು ತೀರ್ಪು ಕೊಡ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಏನಪ್ಪ ಕಟ್ಟಿ ಹಿಂಗ್ ಸುಮ್ಕೆ ನಿಂತ್ಕೊಂಡ್ರೆ ಹೆಂಗೆ? ಸ್ನೇಹನ್ ಕೊರಳಿಗೆ ತಾಳಿ ಕಟ್ಟೋ ನೀನು. ನಿನ್ ಮನ್ಸಲ್ಲಿ ಏನೈತೆ ಅಂತ ಹೇಳಿದ್ರೆ ತಾನೆ ಪಂಚಾಯತಿ ಗೊತ್ತಾಗೋದು. ಇವನ್ನ ಕೇಳಿದ್ರೆ ಇವನ್ ಹೇಳ್ತಾನೆ. ಟೇಸನ್ ಆಗಿದ್ದು ಯೋಟ್ ತಿಂದು ಈಗಿನ್ನು ಬಂದವನೆ ಸುಸ್ತಾಗಿ. ನನ್ನ ಮ್ಯಾಕಿರೋ ಸೇಡನ್ನ ನನ್ ಮಗನ್ ಮ್ಯಾಕೆ ತೀರ್ಸ್ಕತ್ತವ್ರೆ. ನಂಗೊಂದ್ ಮಾತು ಕೇಳ. ನಾನೇ ನಿಂಗೆ ಮದುವೆ ಮಾಡಿ ನೀನ್ ಗಂಡನ ಮನೆಗೆ ಹೋಗಿದ್ದು, ಅಲ್ಲಿ ಹೋದ ಮ್ಯಾಕೆ ಆ ಹುಡುಗ ಸರಿ ಇಲ್ಲ ಅಂತ ನಿಂಗೆ ಗೊತ್ತಾಗಿದ್ರೆ ಒಂದೇ ದಿನಕ್ಕೆ ಅವನ್ನ ಬಿಟ್ಟು ಬಂದ್ಬಿಡ್ತಿದ್ದು, ಇಲ್ಲ ಅವನಿಗೋಸ್ಕರ ಜೀವನನ ಅಲ್ಲೇ ಇದ್ದು ಜಯಿಸ್ತಿತ್ತು. ನಿಮ್ಮ ಅಪ್ಪಯ್ಯ ನಮ್ಮನ್ನು ಬಿಟ್ಟೋಗಿ 19 ವರ್ಷ ಆತು. ಗಂಡು ಮಗಿ ಬೇಕು ಅಂತ ಕೇಳಿ ದಡ್ಡತನ ಒಂದು ಬಿಟ್ರೆ ಅವನು ಒಳ್ಳೆನಯ್ಯ. ಹಂಗಂತ ನಂಗೆ ಆ ವೈನ್ನ ಕ್ವಾಪ ಇಲ್ಲ ಅಂತ ತಿಳ್ಕೋಬೇಡ. ನನ್ನ ಸ್ವಂತ ಕಾಲ ಮೇಲೆ 3 ಹೆಣ್ಮಕ್ಳನ್ನ ಬೆಳೆಸಿ ಇದೇ ಊರ್ನಾಗೆ ಅವ್ರ ಮುಂದೆ ತಲೆ ಎತ್ತಿ ನಿಲ್ಲಬೇಕಾಗಿತ್ತು. ನನ್ನ ಜೀವನನ ಜಯಿಸ್ಬೇಕಾಗಿತ್ತು. ಜಯಿಸಿವ್ನಿ. ಆ ಗರ್ವ ನಂಗೈತಿ. ಇಷ್ಟ ಇಲ್ದಿರೋ ಮದುವೆ 170 ಜನಕ್ಕೆ ಆಯ್ತದೆ ಮಗ. ಅದೇ ಕೈನ ಮನಸ್ನಾಗ ಇಕ್ಕೊಂಡು ನಾವು ಕೊರಗ್ತೀವೋ ಇಲ್ಲ ಅದನ್ನ ಮೀರಿ ಗೆಲ್ತೀವೋ ಅನ್ನೋದು ನಮಗ್ ಬಿಟ್ಟದ್ದು. ನಾನು ಹೇಳ್ಬೇಕಾದನ್ನೆಲ್ಲ ಹೇಳಿ ನಿಮಗ. ಯಾವತ್ತೂ ಒಂದಿನ ಜೀವನ ಸರೋಯ್ತದೆ. ಆಗ ನಮ್ಮ ಜೊತೆ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದು ನಾವು ತಕ್ಕಳ ತೀರ್ಮಾನದಿಂದ ಉಳಿತದೆ. ನಾನು ನಿನ್ನ ಬಲವಂತ ಮಾಡಕ್ಕಿಲ್ಲ ಮಗಳೇ. ವಿರೋಧಿ ಮಾಡಿದವನ ಜೊತೆಲಿ ಜಗಳ ಮಾಡ್ಕೊಂಡಾದ್ರೂ ಜೀವನ ಮಾಡ್ಬಿಡ್ಬೋದು. ಆದ್ರೆ ವಿರೋಧನೇ ಇಲ್ಲದ ಕಡೆ ಸ್ವರ್ಗನೇ ತಂದಿಕ್ಕಿದ್ರು 4 ದಿನ ಕಳಿಸ್ಕೊಂಡ್ಬಿಡ್ತದೆ. ನಂಗೆ ಗೊತ್ತಿದ್ದೊತ್ತು ಹೇಳಿವ್ನಿ, ಯೋಚನೆ ಮಾಡು. ಸ್ನೇಹ ನಿನ್ಗೆ ಅವ ಸ್ನೇಹ ಹಿಂಗೆ ಸುಮ್ಕೆ ತಲೆ ಅಳ್ಳಾಡ್ಸೋದಾಗಕ್ಕಿಲ್ಲ. ಬಾಯ್ ಬಿಟ್ಟು ಹೇಳು. ನಾನು ಆಗ್ಲೇ ಹೇಳಿದ್ನಲ್ಲ, ಬಂಗಾರಮ್ಮ ಅವ್ರ ಮನೆಗೆ ಸೊಸೆಯಾಗಿ ಹೋಗಕ್ ನಂಗೆ ಒಪ್ಪಿಗೆ ಇದೆ.
ಆಯ್ತು ಆಯ್ತು, ಹುಡುಗ ಹುಡುಗಿ ಇಬ್ರು ಒಪ್ಕೊಂಡಾಯ್ತಲ್ಲ. ಬಂಗಾರಮ್ಮನವರೇ, ಒಳ್ಳೆ ಮುಹೂರ್ತದಲ್ಲಿ ಪುಟ್ಟಕ್ಕನ ಮಗಳು ಸ್ನೇಹನ ನಿಮ್ಮ ಸೊಸೆಯಾಗಿ ಮನೆ ತುಂಬಿಸ್ಕೋಬೇಕು. ಇದೇ ಈ ಪಂಚಾಯಿತಿ ತೀರ್ಪು. ನನ್ನ ಮನೆಗೆ ಕೆಟ್ಟದ್ ವಯಸ್ಸೋ ಯಾರನುವೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಆ ಹುಡುಗಿ ನನ್ನ ಮನೆಗ್ ಬರಕ್ ನಾನು ಬಿಡ್ತಿದ್ದೀನಿ ಅಂದ್ರೆ ಅದಕ್ಕೆ ನೀನು ಮಾಡಿರೋ ತಪ್ಪು ಕಾರಣ. ಒಂದನ್ನ ಸಂದ ಗೆಪ್ತಿ ಮಾಡಿಕ ರಾಧಾ ನಿನ್ನ ನೆನಪಿನಾಗೆ ಆಸ್ಪತ್ರೆನಾಗವಳೆ. ಒಂದು ಹುಡುಗಿ ಜೀವನನ ಹಾಳು ಮಾಡಿ ಅದ್ರ ಮ್ಯಾಕೆ ನಿನ್ ಜೀವನ ಕಟ್ಕೊಳಕ್ ಹೋಯ್ತಿದ್ಯಾ? ಇದು ಯಾರಿಗೂ ಒಳ್ಳೇದಲ್ಲ. ನಾನಿದನ್ನು ಬೇಕಂದ್ ಮಾಡಲಿಲ್ಲ. ಅವ್ವ ನನ್ನ ಪಿರುತಿನ ಒಪ್ಕೋತಾಳೆ ಅನ್ಕೊಂಡಿದ್ದೆ. ಒಪ್ಕೋತಾಳೆ. ಒಪ್ಕೊಳ್ಳಂಗೆ ನಾನು ನಡ್ಕತೀನಿ. ಹುಡುಗ ಹುಡುಗಿಗೆ ಹೊಂದಾಣಿಕೆಗೆ ಈ ಜಾತಕದಲ್ಲಿ ಏನು ತೊಂದರೆ ಇಲ್ಲ ಪುಟ್ಟಕ್ಕ. ಅಲ್ಲ, ಮದ್ವೆಗೂ ಮುಂಚೆ ಜಾತಕ ನೋಡಿದ್ರೆ ಸರಿ ಅನ್ಬೋದು. ಈ ಮದ್ವೆನೇ ಅಲ್ಲ. ಅವ್ವ, ನೀನ್ ಸವಾಸ ಮಾಡಿ ಅಕ್ಕಂಗೇನೋ ತಲೆ ಕೆಟ್ಟಿದೆ. ಆ ಪಂಚಾಯತಿಲಿ ಅವಳು ಹೇಗೆ ಒಪ್ಕೊಂಡ್ಲೋ ನನ್ಗಂತೂ ಅರ್ಥನೇ ಆಗ್ತಿಲ್ಲ. ಸುಮಾ, ಈಗ ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ನಿಂಗೂ ಇದೇ ಬೇಕಿತ್ತು ಅಲ್ವಾ ಅಕ್ಕ? ಭಾವ, ಇನ್ಮೇಲಿಂದ ನಾನು ನಿಮ್ ಪಕ್ಷನೇ. ಅಯ್ಯೋ, ನಂಗೆ ತಲೆ ಕೆಟ್ಟೋಗಿದೆ ಸುಮಾ, ಸ್ವಲ್ಪ ಸುಮ್ಮನೆ ಇರು. ಇಬ್ಬರು ಜಾತಕದಲ್ಲೂ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಅಂತಲೇ ಇದೆ. ಆದರೆ
ಕೆಲವೊಂದು ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಾಗ್ಬೋದು ಅಂತಲೂ ಇದೆ. ಇದೆಲ್ಲ ಓವರ್ ಆಯ್ತು. ಪುರೋಹಿತ್ರೆ, ಈ ವಿಷಯ ಇಡೀ ಊರಿಗೆ ಗೊತ್ತಿದೆ, ನೀವ್ ಇಲ್ಲಿ ಬಂದು ಹೇಳ್ತಿದ್ದೀರಾ ಅಷ್ಟೇ. ಅಯ್ಯೋ, ಅವಳ ಮಾತನ್ನ ನೀವು ತಲೆಗೆ ಹಾಕಬೇಡಿ, ನೀವು ಹೇಳಿ. ಈ ಜಾತಕನ ಮೊದಲೇ ತೋರಿಸಿದ್ರು ನಾನು ಇದೇ ಮಾತು ಹೇಳ್ತಾ ಇದ್ದೆ. ಎಲ್ರಿಗೂ ಗೊತ್ತಿದೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ತಿಳಿದಿರೋ ವಿದ್ಯೆ ಶಾಸ್ತ್ರ ಸುಳ್ಳಾಗೋಲ್ಲ. ಪುಟಕ, ಇದರಲ್ಲಿ ಒಂದು ಒಳ್ಳೆ ಸುದ್ದಿ ಏನಪ್ಪ ಅಂದರೆ, ನಿನ್ನ ಮಗಳಿಗೆ ತಾಳಿ ಬಿದ್ದ ಸಮಯ ತುಂಬ ಒಳ್ಳೆ ಮುಹೂರ್ತ. ಆ ದೇವರೇ ನೋಡಿ ಆಶೀರ್ವಾದ ಮಾಡ್ದಂಗೆ. ಆದರೆ ಇದರಲ್ಲಿ ಒಂದು ಸಮಸ್ಯೆನೂ ಇದೆ. ಅವ್ವ, ಏನು ತಿಂದೆ ಹೀಗೆ ಕೂತಿದ್ಯಲ್ಲ? ಏನಾದ್ರೂ ತಿನ್ಬಾ ಅವ್ವ. ಬಾ ಅವ್ವ. ನಿಮ್ಮಪ್ಪ ಹೆಂಗ್ ಊಟ ಮಾಡಿಸ್ದ? ಹಾ, ನಂಗೆ ಹಸ್ವಿಲ್ಲ, ಹೋಗು. ಅಮ್ಮೋರೆ, ಪಕ್ಷದ ಕಾರ್ಯಕರ್ತರು ನಿಮ್ಮನ್ನು ನೋಡೋದಕ್ಕೆ ಕಾಯ್ಕೊಂಡವ್ರೆ ಅಮ್ಮೋರೆ. ಈಗ ನೋಡಕ್ಕಾಗಕ್ಕಿಲ್ಲ ಅಂತ ಹೇಳೋಗು. ಅಮ್ಮೋರೆ, ಸ್ಯಾನೆ ಹೊತ್ತಿನಿಂದ ಕಾಯ್ಕೊಂಡು ಕೂತವ್ರೆ ಅಮ್ಮೋರೆ. ಬಸ್ಸು, ಅವನಿಗೆ ನಿಲ್ಲದಿಕ್ಕೆ ಹೇಳು. ಮತ್ತೆ ಆ ಮನೆ ಮುಂದೆ ಹೋಗಿ ನಿಂತ್ಕೊಂಡು ನನ್ನ ಮಾನ ಮರ್ವಾದೆ ಎಲ್ಲ ಕಳಿತನ ಕೇಳು. ನಾನು ಎಲ್ಗೂ ಹೋಯ್ತಲ್ಲವ ಅವ, ನಮಗೊಂದು ವಿಷಯ ಸರಿ ಅಂತ ಅನ್ಸಿದ್ಮ್ಯಾಕೆ ಅದನ್ನು ಅದ್ಯಾವ್ರೆ ಬಂದು ತಡೆದ್ರು ಹಿಂದೆ ಹಾಕ್ಬಾರ್ದು ಅಂತ ನೀನೇ ನಂಗೆ ಹೇಳ್ಕೊಟ್ಟು ಬೆಳೆಸಿದ್ಯಾ. ನೀನು ಅದ್ಯಾವ್ರಿಗಿಂತ ನಂಗೆ ಹೆಚ್ಚವ. ನಾನು ನಡ್ಕೊಂಡಿರೋ ರೀತಿ ತೆಪ್ಪಾಗಿರ್ಬೋದು, ಆದರೆ ನನ್ನ ಮನ್ಸಿಗೆ ಏನು ಅನಿಸ್ತೋ ಅದನ್ನೇ ಮಾಡಿದ್ದೀನವ. ಊರವ್ರ ಮುಂದೆ ಅವ್ವನ್ ಗೌರವ ಕಳಿಯೋದೆ ನಿನ್ ಮನ್ಸಿಗಿಷ್ಟ ಅಲ್ವೇ? ಇಡೀ ಊರೇ ನನ್ನ ಮಾತು ಕೇಳ್ತಿತ್ತು. ಆದ್ರೆ ಪಂಚಾಯತಿಲಿ ಎಲ್ರ ಮುಂದೆ ನನ್ನ ತಲೆ ತಗ್ಗಿಸ್ಬಿಟ್ಟೆ ಅಲ್ಲ. ಪಂಚಾಯತಿಲಿ ಎಲ್ರು ಕೇಳ್ತಿದ್ದಾಗ ಆ ಹುಡುಗಿ ನನ್ಗಿಷ್ಟ ಇಲ್ಲ, ನನಗೆ ನನ್ನ ಅವ್ವನ್ ಮಾತೆ ಮುಖ್ಯ ಅಂತ ನೀನು ಒಂದು ಮಾತು ಹೇಳಿದ್ರು ಒಪ್ಕತ್ತಿದೆ ಕಲ. ನಿನ್ನವ್ವನ್ನ ದ್ಯಾವ್ರಿಗಿಂತ ಹೆಚ್ಚಾಗಿ ನೋಡ್ತಿದ್ಯಾ ಅಂತ. ಆದ್ರೆ ಈಗ ಅವ್ವ, ಆ ಹುಡುಗಿ ಎಂತವಳು ಅಂತ ಈಗ ನಿನಗೆ ಗೊತ್ತಿಲ್ಲ, ಗೊತ್ತಾಯ್ತದೆ. ಆಗ ಈ ಅವ್ವನ್ ಮಾತು ನಿಂಗೆ ಅರ್ಥ ಆಯ್ತದೆ. ಅವ್ವ, ಸ್ನೇಹ ಒಳ್ಳೆ ತಾಳಿ ಕಟ್ಟಿದ ಮ್ಯಾಗೆ ಪಂಚಾಯತಿ ಮುಂದೆ ನಾನು ಅವಳನ್ನ ಒಪ್ಕೊಂಡಿಲ್ಲ ಅಂದರೆ ಅದು ನನ್ನ ಅವ್ವನ್ ಮಾಡೋ ಅವಮಾನ. ನನ್ನ ಅವ್ವನ ನಂಗೆ ಬೆಳೆಸಿಲ್ಲ. ನಾನು ಸ್ನೇಹಂಗೆ ಮನ್ಸು ಕೊಟ್ಟಾಗಲೇ ಅವಳ ನನ್ನ ಹೆಂಡ್ರಾಗೋದು. ತಾಳಿ ಬರೀ ನೆಪ ಅಷ್ಟೇ. ಅವಳುವೆ ನನ್ನ ಜೀವನದಾಗ ಭಾಗನೇ ಕಣವ. ಏನಲ್ಲ ನಿಮ್ದು? ಅದು ಅಣ್ಣ, ನಮ್ಮಿಬ್ರನ್ನ ಕರೆಸಿ ನೀನೇನು ಮಾತಾಡದೆ ಸುಮ್ಕೆ ಇದೆಯಲ್ಲ, ಅದಕ್ಕೆ ಏನಾಯ್ತೋ ಏನೋ ಅಂತ ನಮ್ಗೆ ಟೆನ್ಷನ್ ಬರೋಣ. ಗೊತ್ತಿರೋ ಸನಿ ಇನ್ನೆಟ್ಕಿತ ಹೇಳಿ. ಯಾವುದನ್ನೆಲ್ಲ ಮುಂದಕ್ಕೆ ನೋಡ್ಕೊಳ್ಳೋಮ ಅಂತ ತಳ್ಕೊಂಡು ಬನ್ನೋ, ಎಲ್ಲನೂ ಒಟ್ಟಿಗೆ ಬಂದ ಒಳ್ಳೆ ಕತ್ತಿ ಹಂಗೆ ತಲೆ ಮ್ಯಾಕ್ ನೇತಾಡ್ತೈತೆ. ಅದರಲ್ಲಿ ಎಂತುಂಟು, ಸೈಡಿಗೆ ಜರ್ಕೊಂಡ್ರೆ ಆಯ್ತು. ಏಯ್ ಸುಮ್ಕಿರ್ಲ. ಹುಲಿ, ತಪ್ಪಾಯ್ತಣ್ಣ, ಹುರಿದುಂಬ್ಸೋಕಂತ ಹೇಳಿದೆ, ಸಾರಿ. ಅಡ, ನೀನ್ ದೊಡ್ಡ ದೊಡ್ಡ ಸಮಸ್ಯೆನೇ ನಿಭಾಯಿಸ್ಬಿಟ್ಟಿದ್ಯಾ, ಇನ್ನೆಲ್ಲ ಆರಾಮಾಗಿ ಆಯ್ತದ ಬಿಡು. ನಿನ್ ತಲೆ ಯಾಕಣ
ಅವ್ವ ಮತ್ತೆ ಸ್ನೇಹ ಒಂದೇ ಮನೆಯಾಗೆ ಒಟ್ಟಿಗೆ ಇರ್ತಾರೆ ಅಂತ ಯೋಚನೆ ಮಾಡಿದ್ರೇನೆ ಎದೆ ಜಲ್ಲಂತಿದೆ ಕಲ. ಆಶ್ರಮದಾಗ ಅನ್ನದಾನ ಮಾಡಕ್ ಹೋದಾಗೆ ಜಗಳ ತಪ್ಪಿಲ್ಲ. ಇನ್ ಮನೆಗೆ ಪ್ರತಿ ದಿವಸ ಅವ್ವ ಬೇರೆ ನನ್ನ ಮ್ಯಾಗ ಸಹನೆ ಸಿಟ್ಟಾಗವಳೆ. ಪ್ರೀತಿ ಮಾಡಿದ ಹುಡುಗಿ ಕೂಡ ನನ್ನ ತಾವು ಮಾತಾಡ್ತಾ ಇಲ್ಲ. ಈ ಕಡೆ ಅವ್ವ ಆ ಕಡೆ ಸ್ನೇಹ ಉಸಿರಾಡಕ್ಕೂ ಸಮ ಪಡಂಗ ಆಯ್ತೈತೆ ಕಣ್ರಲ್ಲ. ತುಂಬ ಚಿಂತೆ ಮಾಡ್ತಿದ್ಯಾ ಅಂತ ಅನ್ನಿಸ್ತಾ ಉಂಟು. ಪ್ರೀತಿ ಮಾಡುವಾಗ ಟೆನ್ಷನ್ ಮಾಡೋದ್ರಲ್ಲಿ ಅರ್ಥ ಉಂಟು. ಇವಾಗ ಮದುವೆನೇ ಆಗೋಗಿದೆ, ಇನ್ಯಾಕೆ ಟೆನ್ಷನು? ಎಲ್ಲ ಕೆಲಸ ಸರಾಗವಾಗಿ ಆಗ್ತದೆ. ಅಣ್ಣ ಒಂದ್ ರೀತಿಲಿ ಹುಲಿ ಹೇಳ್ತಿರೋದು ಸರಿನೇಯ. ಸುಳ್ಳು ಹೇಳ್ಕೊಂಡು ಸುತ್ತಾಡೋದಕ್ಕಿಂತ ಇದು ಪರವಾಗಿಲ್ಲ. ಈಗ ನೀನ್ ನಿಭಾಯಿಸ್ಕೊಂಡು ಹೋಗ್ಬೇಕಾಟಯ್ಯ. ಅದು ಅಲ್ಲದೆ ಅತ್ತಿ ಈ ಮನೆಗೆ ಸೊಸೆಯಾಗಿ ಬರಕ್ ಒಪ್ಕೊಂಡವ್ರಂದ್ರೆ ಇಷ್ಟ ಇಲ್ಲದೆ ಒಪ್ಕೊಂಡಿರ್ತಾರೆ ಇವಳ. ಲೇ ಅವಳಿಗೆ ಇಷ್ಟ ಇಲ್ಲ ಕಣ್ರಲ್ಲ. ಅದ್ ಹೆಂಗ್ ಹೇಳ್ತೀಯಣ್ಣ? ಅವಳೇ ನಂಗೆ ಹೇಳೋದು. ಯಾವಾಗ? ನಾನು ಸಹಿಸ್ಕೊತೀನಿ. ಯಾಕಂದ್ರೆ ನಂದೇ ತಪ್ಪು. ಅವ್ರು ಕೋಪ ಮಾಡ್ಕೊಳ್ಳಿ ಎಲ್ಲ ಹಾಕೋಯ್ತೆ. ಅವಳು ನಿಮ್ಮ ಮಾತ್ರ ಕೋಪ ಮಾಡ್ಕೊಂಡವಳ. ನಿಮ್ಮ ಅವ್ವಾರ ಮೇಲೂ ಸಹಿತ ಕೆಂಡ ಕಾರ್ತಾಳೆ. ಕೆಂಡ ಅಲ್ಲ, ಜ್ವಾಲಾಮುಖಿ. ಇನ್ನ ಅವಳೇ ನಂಗೆ ಹೇಳಿದ್ದು. ನಿಮ್ಮ ಅವ್ವಾರ ಬಗ್ಗೆ ಯಾರ ಏನಾರ ಮಾತಾಡಿದ್ರೆ ನೀವು ಏನು ಮಾಡ್ತೀರಿ ಅನ್ನೋದು ನಂಗೂ ಗೊತ್ತು. ಇದು ಒಂದೇ ವಿಷಯ ಸಾಕು, ನಿಮ್ಮಿಬ್ಬರ ಮಧ್ಯೆ ಜಗಳ ಶುರುವ. ಅದನ್ನ ನಾನು ನೋಡ್ಕೋತೀನವ. ನಾನು ಸ್ಟೇ ಅವ್ರ ಮ್ಯಾಕೆ ಕೋಪ ಮಾಡ್ಕೊಳಕ್ಕಿಲ್ಲ. ಅವ್ರನ್ನ ಸಂದ ನೋಡ್ಕೋತೀನಿ. ಆ ನಂಬಿಕೆ ಇರೋದ್ರಿಂದಲೇ ಈಟೊತ್ನಾಗೆ ನಿಮ್ಮನ್ನು ಕರೆಸಿ ಮಾತಾಡ್ತಾ ಇರೋದು. ನಾಳೆ ಬೆಳಿಗ್ಗೆ ನೀವೇ ಬಂದು ಅವಳು ಕರ್ಕೊ ಹೋಗ್ಬೇಕು. ಮತ್ತೆ ರಾಧಾ ಹೆಂಗೋಳ? ವಾ, ರಾಧಾ ಇನ್ನು ಅವಳೆ ಅನ್ನೋದು ಗೆಪ್ತಿ ಐತೆ ನಿನ್ಗೆ? ಪರ್ವಾನಿಲ್ವೇ? ನಿನ್ನಿಂದಾಗಿ ಅವಳಿಗೆ ಏನಾಗೈತೆ ಗೊತ್ತಾ? ಹೇಳವ, ಇವನು ನಾಟಂಗೆ ಹೇಳು. ನಮ್ನೆ ನಂಬ್ಕೊಂಡ್ ಬಂದಿದ್ ಹುಡುಗಿ ಜೀವನ ನನ್ ಮಗನ್ ಕೈಲೇ ಹಾಳಾಗ್ತೈತೆ ಅನ್ನೋ ಸತ್ಯನ ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲಕ್ಕಲ್ಲ. ಈಗ ಏನ್ ಮಾಡೋದು, ಅವ್ರಿಗೆ ಏನ್ ಹೇಳೋದು ಅಂತ ಒಂದು ಅರ್ಥ ಆಯ್ತಿಲ್ಲ. ಅವಳ ಮನಸ್ಫೂರ್ತಿ ನೀನೇ ಇದೆಯಪ್ಪ ಕಂಟಿ. ಅವಳು ನಿನ್ನೆ ಗಂಡ ಅಂತ ಅನ್ಕೊಂಡವಳೆ. ಅಯ್ಯೋ ದ್ಯಾವ್ರೆ, ನೀವೊಂದ್ ಮಾಡ್ಲಿ. ಸಸಿ ಅಳ್ಬೇಡ ಕಣವ, ಸಮಾಧಾನ ಮಾಡ್ಕ. ಮತ್ತೆ ನಾನು ನಿಮ್ಮ ತಾವು ಏಟೇ ಸಮಯ ಕೇಳಿದ್ರು ಅದು ಸಾಲಕ್ಕಿಲ್ಲ. ನಾನು ರಾಧನೆಯನ್ನ ಮದುವೆ ಆಗಿದ್ರೆ ಅವಳ ಜೀವನ ಪೂರ್ತಿ ಕಷ್ಟಪಡ್ಬೇಕಾಗಿತ್ತು. ಅದಕ್ಕಿಂತ ಇದೇ ವಾಸಿ. ನಾನು ಸಂಸ್ಬಿಡಿ. ಇನ್ನು ಹೇಗೂ ಸ್ನೇಹ ಅವ್ರು ಹೊಡ್ತಾರಲ್ಲ, ನಾವು ಹೊಡ್ಬಿಡೋಣ. ಅವಳು ಹೊಂಟಿದ ತಕ್ಷಣ ನಾವು ಈಗಲೇ ಹೊಂಟ್ರೆ ಹೆಂಗೆ? ಅದು ಅಲ್ಲದೆ ಸುಮ ಬೇರೆ ಬ್ಯಾಸರ ಮಾಡ್ಕೊಂಡವಳೆ ಒಬ್ಳೇ ಇರಬೇಕು ಅಂತ. ಇನ್ನೂ ಹೊಸ ದಿನ ಇದ್ದು ಇಲ್ಲವಾ, ನೀನು ಇವತ್ತೇ ಬಾಳ್ಡು. ಅಳಿಯಂದ್ರೆ ಹೇಳ್ತಾ ಇರೋದು ಸರಿಯಾಗಿ ಐತೆ. ಬಂದು ಸ್ಯಾನ ದಿನ ಆಗೋಯ್ತು. ನಿಮ್ಮ ಅತ್ತೆವ ಏನು ಅಂದ್ಕೋತಾರವ? ಅವ್ರ ಮದುವೆಗೂ ಬರ್ನಿಲ್ಲ, ಇವತ್ತೆಲ್ಲ ಆದರೂ ಏನೂ ಮಾತಾಡ್ನಿಲ್ಲ. ಅವ್ರಿಗೆ ನಮ್ಮ ಕೋಪ ಆಯ್ತು ಏನೋ. ಚೇಚೆ ಹಾಗೇನಿಲ್ಲ ಅತ್ತೆ. ಅಮ್ಮಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ,
ಅದು ಅಲ್ಲದೆ ಇಂಥ ಟೈಮಲ್ಲಿ ನೀವು ಯಾರು ಮಾತಾಡಕ್ಕೆ ಹೋಗ್ಬಿಡಿ ಅಂತ ನಾನೇ ಅಮ್ಮಂಗೆ ಹೇಳಿದ್ದೆ. ನೀವು ರೆಡಿಯಾಗಿ ಸಹನವ್ರೆ, ಸ್ನೇಹವ್ರು ಹೊರಡ್ಮೇಲೆ ನಾವು ಹೊರಡೋಣ. ಅದು ನನ್ನ ಆಸೆ ಅಲ್ಲ ಕಣವ, ವಾಸ್ತವ. ಕಾಲದಿಂದ ನಡ್ಕೊಂಬಂದಿರೋ ರೂಢಿನ ತಟ್ಟಂತ ಬದಲಾಯಿಸ್ಬಿಡ್ತೀನಿ ಅನ್ನೋ ಶಕ್ತಿ ನಂಗಿಲ್ಲ ಕಣವ. ಹಂಗೇನಾರ ಇದ್ದಿದ್ರೆ ನೀನು ಮನೆಗೆ ಇರು ಅಂತ ಹೇಳ್ಬಿಡ್ತಿದ್ದೆ. ಹೆಣ್ಣು ಎತ್ತ ಮ್ಯಾಕೆ ಅವಳು ಗಂಡನ ಮನೆಗೆ ಹೋಗಿ ಸುಖವಾಗಿ ಬದುಕಿ ಬಾಳೋದನ್ನ ಕಣ್ತುಂಬ ನೋಡಬೇಕು ಅಂತ ಎಲ್ಲ ತಾಯಿದಿರು ಆಸೆ ಪಡ್ತಾರೆ. ಎಲ್ಲ ತಾಯಂದ್ರು ಆಸೆ ಪಡೋ ಹಂಗೆ ನಂಗೂ ಆಸೆನೇಯ. ಅವ್ವ, ನಾನು ಅಲ್ಲಿ ಹೋದ್ಮೇಲೆ ಸುಖವಾಗಿರ್ತೀನಿ ಅಂತ ನಿಂಗೆ ಮಾತು ಕೊಡೋಕ್ಕಾಗಲ್ಲ, ಕ್ಷಮಿಸ್ಬಿಡು. ಅಯ್ಯೋ ದೇವ್ರೆ, ನೋಡು ನೀನು ಹೀಗೆ ಬೇಜಾರು ಮಾಡ್ಕೋತೀಯ ಅಂತಾನೆ ನಾನು ಇದ್ರ ಬಗ್ಗೆ ಏನೂ ಮಾತಾಡಿರ್ಲಿಲ್ಲ. ಯಾವ ಕಷ್ಟನೂ ಬರದೆ ಎಲ್ಲ ಸಮಸ್ಯೆಗಳು ಬಗೆಹರಿದೋಗ್ಲಿ ಆಟೆಯ ನಾನು ಹೇಳೋದು. ಹೆಣ್ಣು ತವ್ರ ಮನೆಯಿಂದ ಗಂಡನ ಮನೆಗೆ ಹೋದಾಗ ಅಲ್ಲಿ ವಂಶ ಬೆಳೀತದೆ. ಆದ್ರೆ ಮಗಳು ನಮ್ಮ ವಂಶದಿಂದ ದೂರ ಆಯ್ತಾಳಲ್ಲ ಅನ್ನೋ ನೋವಾಯ್ತಲ್ಲ, ಅದು ಯಾವ ತಾಯಿಗೂ ಬ್ಯಾಡಾದ್ದು. ಹೋಗ್ಬಾರವ, ಹೋಗ್ಬಾ. ಜೊತೆಲೀಗ ಯಾರು ಹೋಗೋದವ? ಅದು ಯಾರ ಜೊತೆ? ನಿನ್ ಜೊತೆಲೆ. ನಾನು ಬರ್ತೀನಿ, ಯಾರು ಬರೋದು ಬೇಡ. ಅಯ್ಯ, ಹಂಗಂದ್ರೆ ಹೆಂಗೆ ತಾಯಿ? ಯಾರಾದ್ರೂ ಒಬ್ರು ನಿನ್ ಜೊತೆ ಬರ್ಬೇಕು. ನಾನು ಇಲ್ಲ ಸುಮ್ಮ. ಬೇಡವ, ನನ್ನ ಜೊತೆ ಯಾರು ಬರೋದು ಬೇಡ. ಮುಖ್ಯವಾಗಿ ನೀನು ಅವ್ರ ಮುಂದೆ ತಲೆ ತಗ್ಸಿ ನಿಂತ್ಕೊಳ್ಳೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ.